ಹಂಗೆ ತೊಂದರೆ ಕೊಡ್ದಂಗೆ ನಮಗೆ ಇಲ್ಲಿಗೇನೆ ನಮಗೆ ಹಿಂದ್ಗಡೆ ಜಾಗ ಮಾಡಿಸ್ಕೊಡಿ. ತಿಂಡಿ ಮಾಡೋರಿಗೆ ಹೆಂಗ್ ಮಾಡ್ಕೊಟ್ಟಿದ್ದೀರಾ ಅದೇ ತರ ನಮ್ಗೆ ಹೂವಿನ ಅಂಗಡಿಗಳು ಮಾಡ್ಕೊಡಿ. ಒಂದು 50-60 ಅಂಗಡಿ ಇದಾವೆ ನಮ್ದು ಹೂವಿನ ಅಂಗಡಿ. ದುಡ್ಕೊಂಡು ತಿಂತಾ ಇದೀವಿ. ಎಲ್ಲೆಲ್ಲ ಹಾಕಿದ್ರೆ ನಮ್ಗೆ ಎತ್ತಿಡೋ ಶಕ್ತಿ ಇಲ್ಲ. ಕೈಲಾಗ್ದಾರ ನಿಂಗೆ ಅತ್ಲಾಗ ಹಾಕಿ ಇತ್ಲಾಗ ಹಾಕಿದ್ರೆ ನಾವ್ ಎಲ್ಲಿಗೆ ಹೋಗಂತ. ಫುಡ್ ಸೆಕ್ಷನ್ ಅವ್ರಿಗೆ ಒಂದು ಅಂಗಡಿ ಮಾಡ್ಕೊಟ್ಟಿದ್ದೀರಾ, ಕೆಂಪ ಗಾಡಿಯವ್ರಿಗೆ ಒಂದು ಅಂಗಡಿ ಮಾಡ್ಕೊಟ್ಟಿದ್ದೀರಾ, ಅಂಗಡಿ ಮಾಡ್ಕೊಟ್ಟಿದ್ದೀರಾ, ಎಲ್ಲಾರ್ಗು ಒಂದೊಂದು ಅಂಗಡಿ ಮಾಡ್ಕೊಟ್ಟು. ನಮ್ಮ ಮೂನವ್ರಿಗೆ ಯಾಕೆ ಅಂಗಡಿ ಮಾಡ್ಕೊಟ್ಟಿಲ್ಲ? ಅಲ್ಲಿಂದ ಇಲ್ಲಿಗೆ ಬರೆಸ್ತೀರಾ, ಇಲ್ಲಿಂದ ಅಲ್ಲಿಗೆ ಬರೆಸ್ತೀರಾ? ಬಂದಿಲ್ಲ, ಗೆದ್ದಾಗ್ಲಿಂದ ಈ ಕಡೆಗೆ ಬಂದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದಿದ್ದು. ಮತ್ತೆ ಅಲ್ಲಿಂದ ಇಲ್ಲಿಗೆ ಯಾರು ನೀವು ಹೆಂಗಿದ್ದೀರಾ ಅಂತ ಯಾರು ಕೇಳಿಲ್ಲ, ಯಾರು ಬಂದಿಲ್ಲ. ಈ ಫುಟ್ಪಾತ್ ಅಂಗಡಿಗೆ ಬಂದು ಕೂತಿದೀವಿ. ಅಂಗಡಿ ಮಳೆಗೆ ಇದ್ದವ್ರು ಇವತ್ತು ಫುಟ್ಪಾತಿಗೆ ಬಂದು ಕೂತಿದೀವಿ ನಾವು. ನಮ್ಗೆ ಅಂತ ದುಡಿಯಕ್ಕೆ ಅವಕಾಶ ಮಾಡ್ಕೊಡಿ, ದುಡ್ಕೊಂಡು ತಿನ್ನಕ್ ಸ್ಥಳ ಕೊಡಿ. ಇಬ್ರು ಮಾಡಿದ ತಪ್ಪಿಗೆ ಎಲ್ಲಾರ್ಗು ತೊಂದರೆ ಕೊಡ್ತಾರೆ. ಅಲ್ಲಿ ಕೂತ್ರೆ ಅಲ್ಲಿ ಕೂರ್ಬೇಡಿ ಅಂತ ಹೇಳ್ತಾರೆ, ಇಲ್ಲಿ ಕೂತ್ರೆ ಇಲ್ಲಿ ಕೂರ್ಬೇಡಿ ಅಂತಾರೆ. ಮನೇಲಿ ಕುತ್ಕೋತೀವಿ, ಸಾಹೇಬ್ರ ಮನೆ ಒಂದೊಂದು 70 ಹೋಗಿ ಊಟ ಕುತ್ಕೋತೀವಿ ಅವ್ರ ಮನೇಲಿ. ಮತ್ತೆ ಏನು ಗೊತ್ತಾ, ಅವ್ರ ದೊಡ್ಡವ್ರಿಗೆ ಬಡವರಿಗೆ ಕಷ್ಟ ಕೊಡಕ್ಕೆ ಅವ್ರು ಇರೋದು. ದೇವಗೆರೆ ಸರ್ಕಲ್ ಇಂದಲೂ ನಮ್ಮನ್ನು ಓಡಿಸಾಡವ್ರಿ. ಅರಕೆ ಅಕ್ಕಿ ದುಡಿಯೋಣ ಅಂತ ಕೂತಿದೀವಿ ಅಷ್ಟೇ. ಏನು ಕೊಳ್ಳೆ ಹೊಡಿತಾ ಇಲ್ಲ, RCC ಮಾಡಿಲ್ಲ. ಹೂವಿನ ವ್ಯಾಪಾರಕ್ಕೆ ನಗರಸಭೆಯಿಂದ ಅಡ್ಡಿ ಆರೋಪ ವ್ಯಕ್ತವಾಗಿದ್ದು, ನಗರಸಭೆ ಅಧಿಕಾರಿಗಳ ವಿರುದ್ಧ ಮಹಾವೀರ ವೃತ್ತದ ಬಳಿ ಇರುವ ಹೂವಿನ ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅನೇಕ ವರ್ಷಗಳ ಹಿಂದಿನಿಂದಲೂ ಇದೇ ಸ್ಥಳದಲ್ಲಿ ಹೂವಿನ ವ್ಯಾಪಾರ ಮಾಡಿಕೊಂಡು ಬದುಕುತ್ತಿರುವ ಬಡ ಹೂವಿನ ವ್ಯಾಪಾರಿಗಳನ್ನ ಇಂದು ಏಕಾಏಕಿ ಸ್ಥಳಕ್ಕೆ ಬಂದ ನಗರಸಭೆ ಅಧಿಕಾರಿ ಸಿಬ್ಬಂದಿಗಳು ಯಾವುದೇ ಸೂಚನೆ ನೀಡದೆ ಅವರನ್ನ ತೆರವುಗೊಳಿಸುವಂತೆ ಸೂಚನೆ ನೀಡಿದ್ದೇ ಇವರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೂವಿನ ವ್ಯಾಪಾರಿಗಳ ಸ್ಥಳಕ್ಕೆ ಹಣ್ಣಿನ ವ್ಯಾಪಾರಿಗಳು ಬಂದು ಹೂವಿನ ವ್ಯಾಪಾರಿಗಳಿಗೆ ಅಡ್ಡಿಪಡಿಸಿದ್ದು, ಇದು ಕೂಡ ಹೂವಿನ ವ್ಯಾಪಾರಿಗಳಿಗೆ ಅಡ್ಡಿ ಉಂಟಾಗಲು ಇದು ಕೂಡ ಒಂದು ಕಾರಣವಾಗಿದೆ. ಒಟ್ಟಾರೆ ಹೂವಿನ ವ್ಯಾಪಾರಕ್ಕೆ ಪ್ರತ್ಯೇಕ ಸ್ಥಳ ಕಲ್ಪಿಸಿ ಅವರಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿ ನಗರದ ವ್ಯಾಪಾರಸ್ಥರು ಇಂದು ನಗರಸಭೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದ್ದು, ಮುಂದೆ ಏನಾಗುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ. ಹೂವಿನ ವ್ಯಾಪಾರದವರು ನಾವು 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ. ನಮಗೆ ಕಸ್ತೂರಿ ಬಾರದಿಂದಾನು ನಮಗೆ ತೊಂದರೆ ಆಗ್ತಾ ಇತ್ತು. ಆಗ್ಲಿಂದಾನು ನಮಗೆ ತೊಂದರೆನೇ, ಈಗಲೂ ನನಗೆ ತೊಂದರೆನೇ. ಬಂದು ಎಬ್ಬರಿಸ್ತಾರೆ, ಯಾರೋ ಒಬ್ರು ಗಲಾಟೆ ಮಾಡ್ಕೋತಾರೆ. ಎಲ್ಲರೂ ಬಂದು ನೋಡಿ ಹೂನವರು ಅಂತಾರೆ. ನಮಗೆ ಮಾನ ಮರ್ಯಾದೆ ಮುಖ್ಯ. ಗಲಾಟಿಗೆ ನಾವು ಹೋಗಲ್ಲ. ಮತ್ತೆ ನಮ್ಮ ಅಂಗಡಿ ಮುಂದಕ್ಕೆ ಬರ್ತಾರೆ ವ್ಯಾಪಾರಕ್ಕೆ. ಹೋಗು ಅಂದರೆ ಎದ್ದೋಗಿ ಅಂದರೆ ಹೋಗಲ್ಲ ಅಂತಾರೆ. ನಿಮ್ಮ ಅಪ್ಪಂದ ಜಾಗ ಅಂತಾರೆ. ಅವ್ರು ಬರ್ತಾರೆ, ಪೊಲೀಸ್ನವ್ರು ಬರ್ತಾರೆ, ನೀವು ಎಬ್ಬರ್ಸಕ್ಕಾಗಲ್ವೇನಮ್ಮ, ನೀವೇನು ಕ್ರಮ ಕೂತಿದ್ದೀರಾ ಅಂತಾರೆ. ನಾವು ಅದಕ್ಕೆಲ್ಲ ಕೇಳಕ್ಕೆ ಹೋದ್ರೆ ನಿಮ್ಗೆ ಹಾಕ್ಬೇಕು, ನಿಮ್ಮ ವ್ಯಾಪಾರ ನೀವು ಮಾಡ್ಕೊ ಹೋಗಿ ಅಂತಾರೆ. ನಾವು ಅದಕ್ಕೇನು ಕೇಳಕ್ಕೆ ಹೋಗಿಲ್ಲ. ಮತ್ತೀಗ ಏಕ್ ತುಂಬ ಬಂದು ಎಲ್ಲ ಹಿಂದಿ ಕೇಳಿಸ್ತಾ ಇದ್ದಾರೆ. ಅದೇನಕ್ಕೆ ನಮಗೆ ಏನು ಗೊತ್ತಾಗಿಲ್ಲ. ಅದೇನಕ್ಕೆ ಅಂತ ನಮ್ಗೊಂಚೂರು ತಿಳುವಳಿಕೆಯಿಂದ ಹೇಳ್ಕೊಡಿ. ನಮಗೇನು ಬಂದಿಲ್ಲ, ಯಾಕೆ ಏನು ಅಂತ. ಪೊಲೀಸ್ನವ್ರು ತುಂಬ ಜನ ಬಂದರು, ಎಲ್ಲ ಹಿಂದಿ ಕೇಳಿಸಿದ್ರು. ಯಾಕೆ ಅನ್ನೋದಕ್ಕೆ ಹಣ್ಣಂಗಡಿಯವ್ರದ್ದು ತೊಂದರೆ ಆಗಿದೆ, ಹಣ್ಣಂಗಡಿಯವ್ರದ್ದು ಎಲ್ಲ ಮುಂದಕ್ಕೆ ಬಂದಿದ್ದಾರೆ, ಅದಕ್ಕೆ ನಿಮ್ಮನ್ನ ಎಬ್ಬರಿಸ್ತಾ ಇದ್ದೀವಿ, ಹಿಂದಿ ಕೇಳ್ಕೊಳ್ಳಿ, ನಿಮ್ಮನ್ನೇನಕ್ಕೆ ನಾವು ತೊಂದರೆ ಕೊಡಲ್ಲ ಅಂತ ಅವ್ರು ಹೇಳಿದ್ರು. ಹಂಗೆ ತೊಂದರೆ ಕೊಡ್ದಂಗೆ ನಮಗೆ ಇಲ್ಲಿಗೇನೆ ನಮಗೆ ಹಿಂದ್ಗಡೆ ಜಾಗ ಮಾಡಿಸ್ಕೊಡಿ. ಇದೇ ಜಾಗದಲ್ಲೇ ಹಿಂದ್ಗಡೆ ಜಾಗ ಮಾಡಿಸ್ಕೊಡಿ. ನಾವು ಇವಾಗ ಹೆಂಗೆ ಅಲ್ಲಿ 40 ವರ್ಷದಿಂದ ನಮ್ದಿಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೋ, ಮತ್ತೆ ತೊಂದರೆ ಕೊಡ್ದಂಗೆ ಈಗ ಮತ್ತೆ ನಮಗೆ ಇಲ್ಲಿಗೆ ಬಂದಿದ್ದಾರೆ, ಜಾಗ ಮಾಡಿಕೊಡಿ. ಇಲ್ಲ ಆಗಲಿಲ್ಲ ಅಂದರೆ ಎಲ್ಲರೂ ಒಳ್ಳೆ ಕಡೆ ಕೊಡಿ ಜಾಗ. ತಿಂಡಿ ಮಾಡೋರಿಗೆ ಹೆಂಗೆ ಮಾಡಿಕೊಟ್ಟಿದ್ದೀರಾ ಅದೇ ಥರ ನಮ್ಗೆ ಹೂವಿನ ಅಂಗಡಿಗಳು ಮಾಡಿಕೊಡಿ. ಒಂದು 50-60 ಅಂಗಡಿ ಇದ್ದಾವೆ ನಮ್ಮದು ಹೂವಿನ ಅಂಗಡಿ. ತಿಂಡಿ ಗಾಡಿ ಹೆಂಗಿದೆ ಅದೇ ಥರ ನಮಗೆ ಮಾಡಿಕೊಡ್ತೀವಿ ಅಂದರು, ಅದು ಮಾಡಿಕೊಡ್ಲಿಲ್ಲ. ಇನ್ನೇನು ಸ್ವಲ್ಪ ದಿನ ಆಗಬೇಕಾಯ್ತು, ಲಾಕ್ಡೌನ್ ಆಯಿತು. ನಮ್ಗೆ ಹೂವಿನ ಅಂಗಡಿಗೂ ಆಗೋದು ಅಷ್ಟಲ್ದಿ ಯಾರು ಬಂದು ಏನು ಕಿತಾಪತಿ ಮಾಡಿದ್ರೋ ಗೊತ್ತಿಲ್ಲ. ನಾವು 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ. ನಮಗೆ ಗಂಡ್ರ ಮಕ್ಕಳು ಇಲ್ಲ, ನಾವು ಕೈಲಿ ಹಾಕ್ದವರು ದುಡ್ಕೊಂಡು ತಿಂತಾ ಇದ್ದೀವಿ. ಎಲ್ಲೆಲ್ಲ ಹಾಕಿದ್ರೆ ನಮ್ಗೆ ಎತ್ತಿಡೋ ಶಕ್ತಿ ಇಲ್ಲ. ಯಾತವರ ಅಂತ ಕೊಡ್ಲಿ, ನಾವು ಮಾಡ್ಕೊಂಡು ಹೋಗ್ತೀವಿ. ನಾವು ಇದ್ರಲ್ಲೇ ನಮ್ಮ ಜೀವನ. ನಮಗೆ ಹಿಂಗೆ ಮಾಡಬಾರ್ದು. ಕೈಲಾಗ್ತಾ ಇದ್ದವ್ರಿಗೆ ನಮಗೊಂದು ದಾರಿ ಮಾಡಿಕೊಡ್ಲಿ. ಎಲ್ಲರಿಗೆ ಹೆಂಗೆ ಮಾಡ್ತಾರೆ, ನಾವು ಹಿಂದೆ ಕುತ್ಕೊಳ್ಳೋದು. ಇದು ಈಗ ನಮ್ಗೆ ಯಾರು ಇಲ್ಲ, ದುಡ್ದಾಕರು ಯಾರು. ನಾವು ಗೆದ್ದು ನಾವು ಜೀವನ ಮಾಡಬೇಕು. ಕೈಲಾಗ್ದಾರ ನಿಂಗೆ ಅತ್ಲಾಗ ಹಾಕಿ ಇತ್ಲಾಗ ಹಾಕಿದ್ರೆ ನಾವು ಎಲ್ಲಿಗೆ ಹೋಗಂತ ಹೇಳಿ ನೀವೇ. ಅದರಿಂದವ ನಮಗೆ ದಯವಿಟ್ಟು ಹೆಂಗೆ ನಾವು ಹಿಂದೆ ಕೂತಿದ್ದೀವಿ, ಯಾವಾಗಲೂ ತೊಂದರೆ ಕೊಡಬಾರ್ದು. ಅವ್ರಿಗೆ ಕೈ ಮುಗಿದು ಕೇಳ್ಬಿಡ್ತೀವಿ ಅಷ್ಟೇ. ನಮ್ಮ ಕೈಲಿ ಸಾಧ್ಯವಿಲ್ಲ. ನಾವು ಇದ್ರಲ್ಲೇ ಜೀವನ. ಹೊಲ ಮನೆ ತೋಟ ನಮ್ಗೇನು ಇಲ್ಲ, ಇದ್ರಲ್ಲೇ ಜೀವನ ಅಷ್ಟೇ ಸರ್. ಇಲ್ಲಿ ತಳ್ಳಿರು, ಅಲ್ಲಿಗೆ ಹಾಕಿರು, ಎತ್ತಿ ಸೋತ್ ಬಿಟ್ಟಿನಿ. ನಾವು ಕೈಲಾಗ್ದರು, ನಮಗಾಗಲ್ಲ ಸರ್. ದಯವಿಟ್ಟು ಏನಾರು ಒಂದು ದಾರಿ ಮಾಡಿಕೊಡ್ಲಿ, ಪುಣ್ಯ ತುಂಬ ಅಷ್ಟು ಸಾಕು. ನಾವು ಹೂವಿನ ವ್ಯಾಪಾರ 40 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಿ.
ಇಲ್ಲಿ ದೇವಗೆರೆ ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಾ ಇದ್ದು, ಅಲ್ಲಿಂದ ತೆಗೆದ್ರು ಇಲ್ಲಿ ಹಾಕಿದ್ದಾರೆ, ಮಾವೇರ ಸರ್ಕಲ್ಗೆ ಹಾಕಿದ್ದಾರೆ. ನಮ್ಗೆ ಅಲ್ಲೂ ಕೂರ ಕೊಡ್ಲಿಲ್ಲ, ಇಲ್ಲೂ ಕೂರ ಕೊಡ್ಲಿಲ್ಲ. ಅಲ್ಲಿಂದ ಇಲ್ಲಿ ಕಿತ್ತಾಕ್ತಾರೆ, ಇಲ್ಲಿಂದ ಅಲ್ಲಿ ಕಿತ್ತಾಕ್ತಾರೆ. ಈಗ ಯಾರೋ ಹಣ್ಣಿನವ್ರಿಗೆ ಗಲಾಟೆ ಮಾಡ್ಕೊಂಡ್ರು ಅಂತ ಇಲ್ಲಿ ಅಲ್ಲಿ ಹಣ್ಣಿನವ್ರೇನು ಗುಡ್ಲು ಸಡ್ಲು ಎಲ್ಲ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಅವ್ರ ಅಂಗಡಿ ಮಾಡ್ಕೊಂಡಿರೋದಕ್ಕೆ ನಮ್ಮ ಊನೆ ವ್ಯಾಪಾರಸ್ಥರಿಗೆ ಅಂಗಡಿನೇ ಕಿತ್ತಾಕಿ ವ್ಯಾಪಾರ ಮಾಡಬೇಡಿ ಅಂತಂದರೆ, ನಾವು ಇದರಲ್ಲೇ ಜೀವನ ಮಾಡಿ, ಇದರಲ್ಲೇ ಮಕ್ಕಳು ಮರಿ ಸಾಕೊಂಡು ಇದರಲ್ಲೇ ಜೀವನ ಮಾಡ್ತಾ ಇದೀವಿ. ನಾವು ನಮ್ಮನ್ನ ಅಂಗಡಿಯಿಂದ ತೆಗೆದಾಕ್ಬಿಟ್ರೆ ನಾವು ಎಲ್ಲೋಗಿ ಜೀವನ ಮಾಡೋದು? ನಾವು ಕೇಳ್ಕೊತಾ ಇದೀವಿ ಅವತ್ತಿಂದ ಇವತ್ತವರೆಗೂ ಕೇಳ್ಕೊಂಡು, ನಮಗೂ ನಮ್ಮ ಹೂವಿನ ವ್ಯಾಪಾರಸ್ಥರಿಗೂ ಒಂದು ಅಂಗಡಿ ಮಳಿಗೆ ಮಾಡಿಕೊಡಿ, ನಮಗೂ ಒಂದು ಜೀವನ ಮಾಡೋಕ್ಕೆ ದಾರಿ ಮಾಡಿಕೊಡಿ. ಇಲ್ಲಿಂದ ಅಲ್ಲಿಗೆ ಕಿತ್ತಾಕಿದ್ರೆ ನಾವು ಏನು ಜೀವನ ಮಾಡೋದು? ಅಲ್ಲೂ ಕಿತ್ತಾಕ್ತೀರಾ, ಇಲ್ಲೂ ಕಿತ್ತಾಕ್ತೀರಾ, ನಾವು ಹೆಂಗೆ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ನಮ್ಮ ಊನವ್ರಿಗೆ ಅಂತ ಹೇಳಿ ಒಂದು ಮಾರ್ಕೆಟ್ ಮಾಡಿಕೊಡಿ. ಹಂಗೆ ಒಂದು ಅಂಗಡಿ ಮಳಿಗೆ ಹಣ್ಣು ಫುಡ್ ಸೆಕ್ಷನ್ ಅವ್ರಿಗೆ ಒಂದು ಅಂಗಡಿ ಮಾಡಿಕೊಟ್ಟಿದ್ದೀರಾ, ಟೆಂಪೋ ಗಾಡಿಯವ್ರಿಗೆ ಒಂದು ಅಂಗಡಿ ಮಾಡಿಕೊಟ್ಟಿದ್ದೀರಾ, ಅಂಗಡಿ ಮಾಡಿಕೊಟ್ಟಿದ್ದೀರಾ. ಎಲ್ಲರಿಗೂ ಒಂದೊಂದು ಅಂಗಡಿ ಮಾಡಿಕೊಟ್ಟು ನಮ್ಮ ಊನವ್ರಿಗೆ ಯಾಕೆ ಅಂಗಡಿ ಮಾಡಿಕೊಟ್ಟಿಲ್ಲ? ಅಲ್ಲಿಂದ ಇಲ್ಲಿಗೆ ಬರೆಸ್ತೀರಾ, ಇಲ್ಲಿಂದ ಅಲ್ಲಿಗೆ ಬರೆಸ್ತೀರಾ? ಒಂದು ಕಡೆ ಮಾಡಿಕೊಡಿ. ನಾವು ಯಾಕೆ ಹತ್ತತ್ತು ಕಡೆ ಆಗ್ತೀವಿ? ನಾವು ಯಾಕೆ ಅಲ್ಲಿಂದ ಇಲ್ಲಿ ಹೊಡೋಯ್ತೀವಿ? ನಮಗೂ ಜೀವನ ಮಾಡೋಕ್ಕೆ ದಾರಿ ಮಾಡಿಕೊಡಿ. ನಾವು ಇಲ್ಲಿರೋರೆಲ್ಲ ಅದಕ್ಕೆ ಸೂಸೈಡ್ ಮಾಡ್ಕೋಬೇಕಾಗತ್ತೆ. ಎಲ್ಲರಿಗೂ ಜೀವನ ಮಾಡೋಕ್ಕೆ ದಾರಿ ಇಲ್ಲ ಅಂದ್ರೆ ಕೂಲಿ ಮಾಡಲಿಲ್ಲ, ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಅಂತಾರಲ್ಲ, ಹಂಗೆ ಮಾಡಬೇಕಾಗತ್ತೆ. ಅದು ಹೆಂಗೆ ಮಾಡೋದು? ನಾವು ನಮ್ಮ ಮಕ್ಳು ಮರ್ಯಾದೆ ಕಳ್ಕೊಂಡು ಯಾರು ಬದುಕೋಕೆ ಇಷ್ಟಪಡಲ್ಲ ಸರ್. ನಮಗೂ ಒಂದು ಅಂಗಡಿ ಮಳಿಗೆ ಮಾಡಿಕೊಡಿ. ನಾವು ಹೂವಿನ ವ್ಯಾಪಾರ ಮಾಡಬೇಕು, ನಾವು ಜೀವನ ಮಾಡೋಕೆ, ಇದರಲ್ಲೇ ನಮ್ಮ ಜೀವನ ಸಾಕ್ತಾ ಇರೋದು. ನಾವು ಜೀವನ ನಡೆಸ್ಬೇಕಾದ್ದು ಇರುತ್ತೆ. ಈಗ ಎಲೆಕ್ಷನಲ್ಲಿ ಗೆದ್ವಿ, ನಾವು ಮಾಡ್ಕೊಳ್ತೀವಿ ಅಂತಾರೆ. ಇಲ್ಲಿ ತಿರುಗಿ ಯಾರು ಬಂದು ನೋಡ್ತಾ ಇಲ್ಲ. ಪ್ರೀತಮ್ ಗೌಡ್ರನ್ನ ಮಾಡುವಾಗ, ಕೆಲಸ ಮಾಡುವಾಗ 15 ದಿವಸಕ್ಕೊಂದ್ಸರಿ, ತಿಂಗಳಿಗೆ ಒಂದ್ಸರಿ ಬರೋರು. ಇಲ್ಲಿಗೆ ಎಲೆಕ್ಷನ್ ಗೆದ್ದಾಯ್ತು, ಎಲೆಕ್ಷನ್ ಎಲ್ಲ ಮಾಡಾಗಿದೆ. ಈ ಕಡೆಗೆ ನಮ್ಗೊಂದು ಕಡೆ ತಿರುಗಿ ಒಂದು ಅಂಗಡಿ ಮಳಿಗೆ ಮಾಡ್ಕೊಡ್ತೀವಿ. ನಾವು ನಮ್ದು ಇದೀವಿ. ಇಲ್ಲಿ ಗೆದ್ದಿರೋರು ಪ್ರಕಾಶ್ ಅಣ್ಣವ್ರ ಮಗರು, ಅವ್ರು ಗೆದ್ದಿದ್ದಾರೆ. ಅವ್ರು ಗೆದ್ದು ಈ ಕಡೆಗೆ ಒಂದು ಕಡೆ ತಿರುಗಿ, ನೀವು ಹೆಂಗಿದ್ದೀರಮ್ಮ, ನೀವು ಏನು ಮಾಡ್ಕೊಂಡಿದ್ದೀರಾ ಅಂಗಡಿ ಮಳಿಗೆ, ಮಳೆಲೆಲ್ಲ ಹೆಂಗಿದ್ದೀರಾ, ನೀವು ಹೆಂಗ್ ಜೀವನ ಮಾಡ್ತೀರಾ ನೀವು ಅಂತ ಕೇಳ್ತಾರಲ್ವಾ. ನಮ್ಗೊಂದು ಜೀವನ ಮಾಡಕ್ಕೆ ದಾರಿ ಮಾಡಿಕೊಟ್ರೆ ತಾನೇ ನಾವು ಅವ್ರನ್ನ ನೆನೆಸ್ಕೊತೀವಿ. ಇನ್ನೊಂದ್ಸರಿ ನಮಗೂ ಗೆದ್ದಿದ್ದಾರೆ, ನಾವು ಇನ್ನೊಂದ್ಸರಿ ಇವ್ರಿಗೆ ಓಟ್ ಹಾಕ್ಬೇಕಪ್ಪ ಅಂತ ನಮಗೂ ಅನ್ಸುತ್ತೆ. ಈಗ ಇವರೇ ಓಟ್ ಹಾಕಿಸ್ಕೊಂಡು ಹೋಗ್ಬಿಟ್ರೆ, ತಿರುಗು ನೋಡ್ಲಿಲ್ಲ ಅಂದ್ರೆ ಓಟ್ ಹಾಕಿ ನೆಕ್ಸ್ಟ್ ಏನು ಪ್ರಯೋಜನ? ಯಾರಿಗೆ ಎಲೆಕ್ಷನ್ ಅವ್ರಿಗೆ ಯಾರು ಗೆದ್ರೆ ಅವ್ರಿಗೆ ಓಟ್ ಹಾಕಿ ಏನು ಪ್ರಯೋಜನ? ನಮ್ಗಂತ ನೆಲೆ ಬಡವ್ರ ಬಗ್ರಿಗೆ ಅಂತ ಮಾಡ್ಕೊಳ್ತಿದ್ಮೇಲೆ ಏನಕ್ಕೆ ನಾವು ಒಂದು ಎಲೆಕ್ಷನ್ಗೆ ಓಟ್ ಹಾಕಕ್ಕೆ ಹೋಗ್ಬೇಕು? ಬಂದಿಲ್ಲ, ಗೆದ್ದಾಗ್ಲಿಂದ ಈ ಕಡೆಗೆ ಬಂದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದಿದ್ದು. ಮತ್ತೆ ಅಲ್ಲಿಂದ ಇಲ್ಲಿಗೆ ಯಾರು ನೀವು ಹೆಂಗಿದ್ದೀರಾ ಅಂತ ಯಾರು ಕೇಳಿಲ್ಲ, ಯಾರು ಬಂದಿಲ್ಲ. ಬಂದಾಗ ಹೋದ್ ಸರಿ ನಮ್ಮ ಪ್ರೀತಮ್ ಗೌಡ್ರಿದ್ದಾಗ ಅದನ್ನೆಲ್ಲ ಬಡವ್ರ ಬಗ್ರಿಗೆ ಅಂತ ಸಣ್ಣ ಪುಟ್ಟದಾಗ ಎಲ್ಲಾರು ಮಾಡ್ಕೊಟ್ರು. ರೋಡ್ ಎಲ್ಲಾರು ಮಾಡ್ಕೊಟ್ರು, ಕಟಿಂಗ್ ಕೆರೆ ಮಾಡ್ಕೊಂಡು ಅಷ್ಟು ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಮಾಡ್ಕೊಟ್ಟು ಈ ಫುಡ್ ಸೆಕ್ಷನ್ ಅವ್ರಿಗೆ ಅಂತ ಮಾಡ್ಕೊಟ್ರು. ಒಂದು ಟೆಂಪೋದವ್ರಿಗೆ, ನಮ್ಮ ಊನವ್ರಿಗೆ ಹೆಣ್ಣವ್ರಿಗೂ ಅಂತ ಸಮೇತ ಮಾಡ್ಕೊಟ್ರು. ಹೆಣ್ಣವ್ರು ಆದ್ರೂ ಬಂದು ಇಲ್ಲಿ ಎಕ್ಸ್ಟ್ರಾ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಒಳಗೊಂದೊಂದು ಅಂಗಡಿ ಇದೆ, ಆದ್ರೂ ಇಲ್ಲೊಂದು ಬಂದು ಅಂಗಡಿ ಹಾಕ್ತಾರೆ. ಅಂಥವ್ರಿಗೆ ಅಂಗಡಿ ಕೊಡ್ತೀರಾ? ನಮ್ಗೆ ಇಲ್ದಿದ್ದವ್ರಿಗೆ ಒಂದೊಂದು ಅಂಗಡಿ ಕೊಟ್ಟು ಅಂಗಡಿ ಮಳಿಗೆ ಮಾಡ್ಕೊಡಕ್ಕಲ್ವಾ ಸರ್? ನಾವೇನಾರು ಅವ್ರ ಹತ್ರ ಆಸ್ತಿ ಕೇಳ್ತೀವಿ, ಅಡು ಕೊಡ್ತೀವಿ, ಮನೆ ಇಲ್ಲ ಅಂತ ಹೇಳಿ ಕೊಡಿ ಅಂತಿದೀವ? ಇಲ್ಲ, ದುಡ್ಕೊಂಡು ನಮಗೆ ಜೀವನ ಮಾಡೋಕೆ ಅವಕಾಶ ಮಾಡಿಕೊಡಿ, ನಮಗೊಂದು ನೆಲೆ ಮಾಡಿಕೊಡಿ. ನಾವು ನೆನೆಸ್ಕೊತೀವಿ ನಿಮ್ಗಳನ್ನ. ಎಲೆಕ್ಷನಲ್ಲಿ ಗೆದ್ದಿದ್ದೀರಲ್ಲ, ನಾವು ಇನ್ನೊಂದ್ಸರಿ ನಾವು ಗೆದ್ರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ನಾವು ನಮ್ಮ ಮಕ್ಳ ಮರಿಗೆ ಹೇಳಿ ಹಾಕಿಸ್ಬೋದು ಓಟ. ನೋಡೋ ನಮಗೂ ಅನುಕೂಲ ಮಾಡಿಕೊಟ್ಟು ಬಡವ್ರ ಬಗ್ರಿಗೆ ಒಳ್ಳೇದು ಮಾಡ್ತಾರೆ ಅಂತ ನಾವು ಹೇಳಿ ಹಾಕಿಸ್ಬೋದಲ್ವಾ? ಇಲ್ಲ ಅಂದ್ರೆ ನಮ್ಮ ಹೊಟ್ಟೆ ಪಾಡಿಗೆ ತಣ್ಣೀರು ಬಟ್ಟೆ ಹಾಕ್ಬಿಟ್ಟು ನೀವು ಹೊತ್ತಾಗ ಏನಾರ ಮಾಡ್ಕೊಂಡು ಸಾಯ್ರಿ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ರೆ ಮುಗ್ದೋಯ್ತಿತ್ತಾ? ಯಾರು ಬಡವರು, ವಯಸ್ಸಾದವ್ರು, ಕೈ ಕಾಲು ಇಲ್ದಿರೋರು, ಹುಷಾರಿಲ್ದಿರೋರು, ಬದುಕಿರು 93 ವರ್ಷ ಇವತ್ತು ನಮ್ಮ ಅಮ್ಮ. ಹಂಗೆ ನಾವು 40 ವರ್ಷದಿಂದ ವ್ಯಾಪಾರ ದೇವಗೆರೆ ಸರ್ಕಲಲ್ಲಿ ಇದ್ರು, ಅಲ್ಲೂ ಅಂಗಡಿ ಹೊಡೆದು ಹಾಕಿದ್ರು. ನಮ್ಮ ಹಳೆ ಕಾಲದಲ್ಲಿ ನಮ್ಮಮ್ಮ 80 ವರ್ಷದಲ್ಲಿ ಕಾಡಿದ್ದ ನಾಡು ಮಾಡ್ಕೊಂಡು ಜೀವನ ಮಾಡುವಾಗ ಅಂಗಡಿ ಮಳಿಗೆ ಇತ್ತು. ಆ ಅಂಗಡಿ ಮಳಿಗೆನೂ ಹೊಡೆದಾಕಿ ನಮ್ಮ ರೋಡ್ ಅಲಿಯಂಗೆ ಮಾಡಿದ್ದಾರೆ. ದೇವಗೆರೆ ಸರ್ಕಲ್ ಪಕ್ಕದಲ್ಲೇ ಇತ್ತು ಅಂಗಡಿ, ಅಲ್ಲಿ ಹೊಡೆದಾಕ. ಅದ್ರ ಪಕ್ಕಕ್ಕೆ ಬಂದು ಫುಟ್ಪಾತ್ನಲ್ಲಿ ಕೂತ್ಕೊಂಡು ಅಲ್ಲಿಂದನೂ ಎಬ್ರಿಸಿದ್ರು. ಈಗ ಇಲ್ಲಿ ಬಂದು ಕೂತಿದ್ದೀವಿ, ಇಲ್ಲೂ ಓಡಿಸ್ತಾಡಿದ್ರೆ ನಾವ್ ಎಲ್ಗ ಹೋಗೋದು? ನಮ್ಮ ಅಮ್ಮಂದು ಅಂತ ಅಂಗಡಿ ಇತ್ತು, ಅದಕ್ಕೆ ಕಂದಾಯ ಕಟ್ತಿದ್ವಿ, ಎಲ್ಲ ಕಟ್ತಿದ್ವಿ. ಅದಕ್ಕೆ ಅಂತ ಸ್ಲಿಪ್ ಇಸ್ಕೊಂಡು ಒಂದ್ಸರಿ ಕಟ್ಟೋದಾಗ ಸುಮಾರು ವರ್ಷದಿಂದ ಕಟ್ಟಿಸ್ಕೊಳ್ಳೇ ಇಲ್ಲ. ನಮ್ಮ ಹತ್ರ ಕಂದಾಯ ಇಲ್ಲ, ಇದು ಕಟ್ಟಿಸ್ಕೊಳಕ್ಕಾಗಲ್ಲ, ಕಟ್ಟಿಸ್ಕೊಳ್ಳೋ ರೂಲ್ಸ್ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಸುಂಕದ ಪಾಡಿಗೆ ಅವ್ರು ಎಂಟರ್ ಮಾಡ್ಕೊಂತಾರೆ, ತಗೋತಾ ಇದ್ದಾರೆ. ಈಗ ನಮ್ಗೆ ಅನುಕೂಲ ಮಾಡ್ಕೊಟ್ಟಿದ್ದೆ ಎಲ್ಲಿ? ಬಡವ್ರ ಬದುಕಿ ಅಂತದ್ ಎಲ್ಲಿ? ಎಲ್ಲಾರನ್ನು ಎಬ್ರಿಸ್ಕೊಂಡು ಹೋದ್ರೆ ಎಲ್ಲಾನು ಕಿತ್ತಾಡ್ಕೊಂಡು ಹೋಯ್ತಾರೆ. ಅವ್ರು ಬೇಕಾದಕ್ಕಾರ ಸುಮ್ಮನೆ ಹೋಯ್ತಾರೆ, ಬ್ಯಾಡ್ದಿದ್ದವ್ರಿಗೆ ಇದು ಮಾಡ್ಕೊಂಡು ಹೋಯ್ತಾರೆ. ನಾವ್ ಹೆಂಗ್ ಜೀವನ ಮಾಡೋದು? ಈ ಫುಟ್ಪಾತ್ ಅಂಗಡಿಗೆ ಬಂದು ಕೂತಿದ್ದೀವಿ, ಅಂಗಡಿ ಮಳಿಗೆ ಇದ್ದವ್ರು ಇವತ್ತು ಫುಟ್ಪಾತಿಗೆ ಬಂದು ಕೂತಿದ್ದೀವಿ. ನಾವು ಎಲ್ಲಿಗೆ ಅಂತ ಹೋಗೋದು? ನಾವು ನಮ್ಗೆ ಅಲ್ಲೂ ಅಂಗಡಿ ತೆಗ್ಸಿದ್ರು. ನಮ್ಮಪ್ಪ ಅವತ್ತಿನ ಕಾಲದಲ್ಲಿ ಮಾಡಿದ ಅಂಗಡಿನೂ ತೆಗ್ಸಿ ನಮ್ಗೆ ಇವತ್ತು ಫುಟ್ಪಾತಿಗೆ ಬಂದು ಕೂತಿದ್ದೀವಿ. ನಾವು ಇಲ್ಲೂ ಎದ್ದೋಗಿ ಅಂದ್ರೆ ಎಲ್ಲಿ ಹೋಗೋದು? ನಮ್ಮೂರು ಮಕ್ಕಳು, ನಮ್ಮ ಅಪ್ಪ ಅಮ್ಮ ಎಲ್ಲ ಅವ್ರನ್ನೆಲ್ಲ ಎಲ್ಲಿ ಬಿಡೋಣ? ರೋಡಿಗೆ ಬಿಡೋಣ? ಮತ್ತೆ ಹೇಳ್ತೀರಾ ನಮ್ಮ ತಂದೆ ತಾಯಿ ರೋಡಿಗೆ ಬಿಟ್ರು, ಇವ್ರು ಸಾಕಾಗ್ದಲ್ಲೇ ರೋಡಿಗೆ ಬಿಟ್ರು ಅಂತಾರೆ. ನಾವೆಲ್ಲ ಆ ಮಕ್ಳು ನೋಡ್ರೆ ನೀವೇನು ಮಾಡ್ಲಿಲ್ಲ ನಮ್ಗೆ ಅಂತಾರೆ, ಒಂದು ಅನ್ನ ಹಾಕ್ಲಿಲ್ಲ ಕರೆಕ್ಟಾಗಿ ಅಂತಾರೆ. ಜೀವನ ಮಾಡಕ್ ದಾರಿ ಮಾಡ್ಕೊಟ್ರೆ ತಾನೇ ನಾವು ಜೀವನ ಮಾಡ್ತೀವಿ. ಮಕ್ಳು ಮರಿ ಸಹಾಯಕ್ಕೆ ವ್ಯಾಪಾರ ಮಾಡ್ಬೇಕು, ದುಡಿಬೇಕು. ಇಲ್ಲ ನೀವು ವ್ಯಾಪಾರ ಮಾಡಕೋತಿಲ್ಲ, ಎದ್ದ ಒಂದು ಹಡ್ದು ಹಾಕೋದು, ಕಿತ್ತಾಕೋದು, ಅಂಗಡಿಗೆ ಕೆಡವು ಹಾಕೋದು ಮಾಡಿದ್ರೆ ಎಲ್ಲಿಂದ ನಾವು ಜೀವನ ಮಾಡೋದು? ಹುಷಾರಿಲ್ಲ, ತಂದೆ ತಾಯಿ ಇದೆ, ಅಮ್ಮ ಐತೆ,
ಇವ ಅಮ್ಮಂಗೆ ಮಕ್ಳಿಲ್ಲ ಮರಿ ಇಲ್ಲ ಇರೋದ್ ಮೊಮ್ಮಕ್ಳನ್ನು ಬಂದು ನೋಡಲ್ಲ ಏನು ಮಾಡಲ್ಲ ಅವಮ್ಮ ಎಲ್ಗೋಗುತ್ತೆ ಅದ್ರ ಜೀವನ ಅದು ದುಡ್ಕೊಂಡು ತಿಂತಾರೆ. ಇವ್ರು ನೋಡೋದಿಕ್ಕಿಲ್ಲ, ಇವರೇ ದುಡ್ಕೊಂಡು ತಿನ್ಬೇಕು, ಇವರೇ ಮಾಡ್ಕೋಬೇಕು. ಇನ್ನೇನು ಯಾರಿಗೇನೇ ಇದೆ, ಇವ್ರು ದುಡಿಬೇಕು, ಸಾಲ ಮಕ್ಳು 5 ಮಕ್ಳು ಸಾಕ್ಬೇಕು. ಇವರೆಲ್ಲ ಎಲ್ಗೋಗ್ತಾರೆ? ಎಲ್ಗೋಗೋದು ನಾವ್ ಹೇಳಿ, ನಾವ್ ಅದನ್ನೇ ಪ್ರಶ್ನೆ ಮಾಡೋದು. ನಮ್ಗೆ ಅಂಗಡಿ ಮಳಿಗೆ ಮಾಡ್ಕೊಡಿ, ನಾವ್ ಅಷ್ಟೇ, ನಾವ್ ಯಾರನ್ನಾದ್ರೂ ಅಷ್ಟೇ ಕೇಳ್ತಾ ಇರೋದು. ನಮ್ಗೆ ಅಂಗಡಿ ಮಳಿಗೆ ಮಾಡ್ಕೊಡಿ. ನಾವ್ ಯಾರಂತ್ರೇನು ನಮ್ಗೆ ದಮ್ಮಯ್ಯ ದತ್ತಯ್ಯ ಅಂತ ಭಿಕ್ಷೆ ಬೇಡಕ್ಕಂತ ಯಾರ ಹತ್ರನು ನಾವ್ ಬರಲ್ಲ. ನಮ್ಗೆ ಅಂತ ದುಡಿಯಕ್ ಅವಕಾಶ ಮಾಡ್ಕೊಡಿ, ದುಡ್ಕೊಂಡ್ ತಿನ್ನಕ್ ಸ್ಥಳ ಕೊಡಿ. ಇಲ್ಲಿ ಕೂತಿದ್ದಾರನ್ನ ಅಲ್ಲೇ ಎಬ್ರಿಸ್ಬೇಡಿ. ಈಗ ಮಳೆ ಬಂದಾಗ ಟೆಂಟ್ ಕಟ್ಕೊಳ್ಳಿಲ್ಲ ಅಂದ್ರೆ ನಾವ್ ಆ ರೀತಿ ನಾವ್ ಅಂಗಡಿ ಇಲ್ದಲ್ಲ ಮಳೆಯಲ್ಲಿ ಕೂತ್ಕೊಂಡು ಏನ್ ಜೀವನ ಮಾಡೋದಕ್ಕೆ ಹುಷಾರಿಲ್ಲ ಸಾತೋದ್ರೆ ನಮ್ಮ ಮಕ್ಳಿಗೆ ಯಾರಾಯ್ತಾರೆ, ನಮ್ಮ ಮರಿಗೆ ಯಾರಾಯ್ತಾರೆ, ಯಾರು ಮಾಡ್ತಾರೆ? ಇನ್ನೊಂದ್ಸರಿ ಓಟಿಗೆ ಬಂದ್ರ ಅಂತ ಮಾತ್ರ ನಾನು ಓಟಿಗೆ ಬಂದವ್ರಿಗೆ ಬಾಯಿಗೆ ಬಂದಂಗ ಅಂದ್ಬಿಡ್ತೀನಿ. ನಾನು ಇಲ್ಲೇ ನಾವೇನು ಮಾತಾಡಲ್ಲ. ಇಲ್ಲೇ ಬಂದ್ ಏನಾರು ಕೇಳಿದ್ರೆ ನಮ್ಗೆ ಓಟ್ ಹಾಕಿ ಅಂದ್ರೆ ನಾವ್ ಇಲ್ಲೇ ನಿನ್ಕ ಡೈರೆಕ್ಟ್ ರೋಡಲ್ಲೇ ಬಾಯಿಗೆ ಬಂದಂಗ ಬೈತೀವಿ ನಾವು. ನಮಗ್ ಮಾಡ್ಕೊಡಿ, ನಮ್ಗೆ ಓಟ್ ಹಾಕಿ, ಅಕ್ಕ ನಮ್ಗಾಕಿ ಅಂತ ಬಂದ್ರೆ ನಾವೇ 10 ಜನ ನಿಂತ್ಕೋತೀವಿ. ಅವಾಗ ನಾವೆಲ್ಲ ಒಂದು 50 ಜನ ನಿಂತ್ಕೋತೀವಿ. ಏನಕ್ಕೆ ಹಾಕ್ಬೇಕು ಓಟ್ಗಳು ನಿಮ್ಗೆ? ನಮ್ಗೆ ವ್ಯಾಪಾರಸ್ಥರಿಗೆ ವ್ಯಾಪಾರಕ್ಕೆ ಬಿಡ್ಲಿಲ್ಲ ಅಂದ್ಮೇಲೆ ನಾವ್ ಏನಕ್ಕೆ ಹಾಕ್ಬೇಕು ಓಟ? ಮಕ ನೋಡೋದು ಅವ್ರು ಮಾಡ್ಕೊಡೋದು. ಕಟಿಂಗ್ಕೆರೆ ಮಾರ್ಕೆಟ್ ಅಲ್ಲಿ ಅಂದಂಗಡಿ, ಕಟಿಂಗ್ಕೆರೆ ಮಾರ್ಕೆಟ್ ಅಲ್ಲಿ ಅಂದಂಗಡಿ, ಇಲ್ಲೊಂದ್ ಅಂಗಡಿ, ಒಣ್ಣವ್ರು ಅಲ್ಲಿ ಬಂದಿಲ್ಲ ಹಾಕ್ತಾರೆ. ಅಲ್ಲೂ ಒಂದ್ ಅಂಗಡಿ, ಇಲ್ಲೂ ಒಂದ್ ಅಂಗಡಿ. ನಮ್ಗೆ ಇರೋ ಒಂದ್ ಅಂಗಡಿಗೆ ಜೀವನ ಸಾಕೊಡ್ತಿಲ್ಲ. ಗೊತ್ತಲ್ಲ, ಅಲ್ಲೊಂದ್ ಅಂಗಡಿ, ಇಲ್ಲೊಂದ್ ಅಂಗಡಿ ಮಾಡ್ಕೊಂಡ್ರೆ ನಾವ್ ಹೆಂಗ್ ಜೀವನ ಮಾಡೋದು? ಇರೋರಿಗೆ ಕೊಡಿ, ಇಲ್ದಿರೋರಿಗೆ ಕೊಡಿ, ಇದ್ದೋರಿಗೆ ಕೊಟ್ಟೇನ್ ಪ್ರಯೋಜನ? ನಾವೆಲ್ಲ ಎಲ್ಲಿ ಹೋಗೋದು? ನಾವ್ ಸಾಲ ಯಾರ ಹತ್ರ ಸಾಲ ತೀರ್ಸಕ್ ಹೋಗ್ಬೇಕಂದ್ರೆ ಮಾತಾಡ್ತಾರೆ, ಹಂಗಾದ್ಲು ಹಿಂಗಾದ್ಲು ಅಂತ. ಅವನ್ನೆಲ್ಲ ಬಿಟ್ಟು ನಮಗ್ ದುಡ್ಕೊಂಡ್ ತಿನ್ನಕ್ ಜಾಗ ಮಾಡ್ಕೊಡಿ, ಅವಕಾಶ ಮಾಡ್ಕೊಡಿ, ನಮ್ಗೊಂದು ಅಂಗಡಿ ಮಳಿಗೆ ಕಟ್ಟಿಸ್ಕೊಡಿ. ನಾವ್ ಅಷ್ಟೇ ಕೇಳೋದು. ನಾವ್ ಇದೇ ಜೀವನ ಮಾಡ್ಬೇಕು. ನಾವು ಬಡ್ಡಿ ಸಾಲ ತಗೊಂಡಿರ್ತೀವಿ, ಮತ್ತೆ ಸಂಜೆ ಹೊತ್ತಿಗೆ ಕಟ್ಟಬೇಕು. ಅಲ್ಲಿ ಮಾಲಿನ ದುಡ್ಡು ವ್ಯಾಪಾರ ಮಾಡಕ್ಕಾಗಲ್ಲ. ಆ ಕಡೆಗೆ ಹೋಗಿ ಈ ಕಡೆಗೆ ಹೋಗಿ ಅಂತ ಎತ್ತಾಡಿಸ್ತಾರೆ. ನಾವ್ ಯಾವ ರೀತಿ ಜೀವನ ಮಾಡೋದು? ನಾವ್ ಯಾವ ರೀತಿ ಜೀವನ ಮಾಡಿ ಬದುಕೋದು ಹೇಳಿ? ನಾವು ಮುಂದೆ ಕೂತ್ರೆ ಅಲ್ಲಿ ಒಬ್ರು ಮಾಡಿದ ತಪ್ಪಿಗೆ ಎಲ್ಲಾರ್ಗೂ ತೊಂದರೆ ಕೊಡ್ತಾರೆ. ನಾವು ಯಾವ ಥರ ಜೀವನ ಮಾಡಿ ಬದುಕೋದು ತೋರಿಸ್ಲಿ? ನಮಗೂ ಏನು ಆಸ್ತಿ ಮನೆ ಮಠ ಏನೂ ಇಲ್ಲ ಸರ್. ನಾವು ಇದೇ ಜೀವನ ಮಾಡಬೇಕು. ನಾವು ಯಾವ ರೀತಿ ಜೀವನ ಮಾಡಿ ಬದುಕೋದು? ಒಂದು ಕಡೆ ಕೂತ್ರೆ ಆ ಕಡೆಗೆ ಹೋಗಿ ಈ ಕಡೆಗೆ ಹೋಗಿ ಅಂತ ತಳ್ಳಾಡ್ತಾರೆ. ನಾವು ಯಾವ ಥರ ಜೀವನ ಮಾಡಿ ಬದುಕಬೇಕಲ್ಲ? ನಾವೇನಾರ ಬೇರೆ ಕೆಲಸ ಅದು ಇದಕ್ಕೆ ಹೋದ್ರೆ ಆ ಥರ ಹೇಳ್ತಾರಲ್ವಾ? ನಾವು ತಗೊಂಡು ನಮ್ಮ ಬಂಡವಾಳ ಹಾಕೊಂಡು ನಾವು ಜೀವನ ಮಾಡ್ತೀವಿ. ಸಂಜೆ ಹೊತ್ತಿಗೆ ಫೈನಾನ್ಸ್ ಕಟ್ಟಬೇಕು, ಅದು ಆಗಲ್ಲ. ಅಲ್ಲಿ ಕೂತ್ರೆ ಅಲ್ಲಿ ಕೂರ್ಬೇಡಿ ಅಂತ ತಳ್ತಾರೆ, ಇಲ್ಲಿ ಕೂತ್ರೆ ಇಲ್ಲಿ ಕೂರ್ಬೇಡಿ ಅಂತಾರೆ. ಅಲ್ಲಿ ಮಾವೀರ ಸರ್ಕಲಲ್ಲಿ ಇಲ್ಲಿಗೆ ಕಳ್ಸಿದ್ರು, ನಾವು ದೇವಗೆರೆ ಸರ್ಕಲಲ್ಲಿದ್ದೋ, ಅಲ್ಲಿಂದ ಇಲ್ಲಿಗೆ ಹಾಕಿದ್ರು. ಇಲ್ಲೂ ತೊಂದರೆ ಕೊಡ್ತಾವ್ರೆ. ಒಂದು ಕಡೆ ಏನೋ ಕೂತಿರ್ತೀವಿ. ಒಬ್ಬರು ಮಾಡಿದ ತಪ್ಪಿಗೆ ನಮಗೇನು ಮಾರ್ಕೆಟಲ್ಲಿ ಜಾಗ ಇಲ್ಲ. ನಾವು ಇದೇ ಫುಟ್ಪಾತಲ್ಲೇ ಯಾವಾಗಲೂ ಮಾರ್ಕೆಟ್ ಒಳಗೆ ನಾವು ಮಾರಲ್ಲ, ಫುಟ್ಪಾತಲ್ಲೇ ಮಾರೋದು. ನಾವು ಒಬ್ರು ಹಾಕಿತ್ತಕ್ಕೆ ಹೋಗಿ ನಾವೇನು ಕಿತ್ತಾಡಕ್ಕೆ ಹೋಗಲ್ಲ. ನಾವು ಕೊರಂದಿಂದಲೂ ಒಂದಿನ ತಪ್ಪದಂಗೆ ನಾವು ವ್ಯಾಪಾರ ಮಾಡಿರೋರು ಸರ್. ನಾವು ಮಾರಕ್ಕೆ ಹಿಡ್ದು ನಮ್ಗೊಂದು ಹೂವಿನ ಮಾರ್ಕೆಟ್ ಮಾಡಿಕೊಡ್ಲಿ ಬಿಡಿ ಸರ್. ನಮಗೆ ರೈತರಿಗೆಲ್ಲ ಆರಾಮ್ಸಿ ಕಳಿಸ್ಲಿ. ಮಂಡಿ ಇದೆ, ಮಂಡಿಗೆ ಕಳಿಸ್ಲಿ. ನಮಗೆ ದಿನ ವ್ಯಾಪಾರ ಮಾಡೋರಿಗೆ ಒಂದು ಜಾಗ ಮಾಡಿಕೊಡ್ಲಿ, ಅಷ್ಟು ಕೇಳ್ಕೊತೀವಿ ನಾವು ಕೈ ಮುಗ್ದು. ನಾವು ಇನ್ನೇನು ಇವ್ರ ಬಗ್ಗೆ ನಮಗೇನು ಬೇಡ, ಅವ್ರ ಬಗ್ಗೆ ಇವ್ರ ಬಗ್ಗೆ ಬೇಡ. ನಮ್ಮ ಓನರ್ಗಾಗಿ ನಮ್ಗೊಂದು ಜಾಗ ಮಾಡಿ ಕೂರಿಸ್ಲಿ. ಸಂದು ಮಾರೋರಿಗೆ ರೈತರಿಗೆಲ್ಲ ಒಂದು ಕಡೆ ಕಳಿಸ್ಲಿ ಬಿಡಿ. ಬೆಳಿಗ್ಗೆ ಹೊತ್ತು ಅವರು ಇರ್ತೀವಿ, ನಾವು ಇರ್ತೀವಿ, ರಶ್ ಆಗುತ್ತೆ, ಅದಕ್ಕೆ ತೊಂದರೆ ಆಗುತ್ತೆ ಅಂತಾರೆ ಅವರು. ನೀವು ಇರ್ತೀರಲ್ಲ, ನಿಮ್ಮ ಜೊತೆ ನಾವು ಸಂದು ಇರ್ತೀವಿ ಅಂತ ಜಗಳಕ್ಕೆ ಬರ್ತಾರೆ ಅವರು. ನಾವು ಅವ್ರು ತಂದರೆ ನಮಗೂ ಅಂತ ನಾವು ಅವ್ರ ಹತ್ರ ಜಗಳಕ್ಕೂ ಹೋಗಲ್ಲ. ಅದಕ್ಕೆ ನಮಗೆ ಒಂದು ಜಾಗ ಮಾಡಿಕೊಡ್ಲಿ ಬಿಡಿ. ದೇವಗೆರೆ ಸರ್ಕಲಿಂದ ನಾವು ಮಾರ್ತಿರೋದಲ್ವ, ಅಲ್ಲಿಂದ ಇಲ್ಲಿಗೆ ಕಳಿಸಿದ್ದಾರೆ ನಮ್ಮನ್ನು. ನಾವು ವ್ಯಾಪಾರ ಮಾಡಿ ಸಂಜೆ ಹೊತ್ತಿಗೆ ಫೈನಾನ್ಸಿಗೆ ಕಟ್ಟಬೇಕು, ಫೈನಾನ್ಸಿಗೆ ಕಟ್ಟೋಕ್ಕೂ ಇರಲ್ಲ. ಮತ್ತು ಮಾಲ್ ಹಾಕೋಬೇಕು, ಮಾಲಿಗೆ ದುಡ್ಡು ಇರಲ್ಲ. ಸಂಘಕ್ಕೆ ತಗೊಂಡಿರ್ತೀವಿ, ಆ ಸಂಘಕ್ಕೆ ದುಡ್ಡು ಇರಲ್ಲ. ಏನು ಮಾಡ್ಬೇಕು ಹೇಳಿ? ನಾವು ಏನು ಮಾಡ್ಬೇಕು ಹೇಳಿ? ಏನು ಅಂತ ಅವರೇ ಒಂದು ಕರೆಸ್ಬಿಟ್ಟು ಎಲ್ಲರನ್ನೂ ಕರೆಸು, ಓನರ್ಗೆ ಒಂದು ಜಾಗ ಮಾಡಿಕೊಡ್ಲಿ, ಅಷ್ಟು ಕೇಳ್ಕೊಂತೀನಿ ದಯವಿಟ್ಟು. ಅದೇ ನಮ್ಗೆ ಏನು ವಿಷಯ ಅಂತ ಗೊತ್ತಿಲ್ಲ. ತೆಗೀರಿ ಅಂದ್ರು ಎಳ್ಕಳಿ ಅಂದ್ರು ಎಳ್ಕೊಂಡ, ತೆಗೀರಿ ಅಂದ್ರೆ ತೊಡ್ಕೊಂಡು ಮನೆಗೆ ಹೋಗ್ತೀವಿ. ಆಯ್ತಾ? ಮನೆಗೆ ಹೋಗಿ ಮನೇಲಿ ಕುತ್ಕೋತೀವಿ. ಸಾಹೇಬ್ರ ಮನೆಗೆ ಒಂದೊಂದು 20 ಹೋಗಿ ಊಟ ಕುತ್ಕೋತೀವಿ ಅವ್ರ ಮನೇಲಿ, ಸಾಹೇಬ್ರಗಳ ಮನೆಗೆ. ಇಲ್ಲಿ ತಗ್ಸಕ್ ಬಂದಾರಲ್ಲ ಅವ್ರ ಮನೆಗೆ. ತೊಂದರೆ ಆಗಲ್ವಾ ಹಿಂಗ್ ಮಾಡಿದ್ರೆ? ನಾವೇನಪ್ಪ ಕೊಳ್ಳೆ ಹೊಡಿತಾ ಇದೀವ ನೋಡಿ, ಇಷ್ಟು ಇಟ್ಕೊಂಡಿದ್ವಿ, ಏನೋ ಬಿಸಿಲಲ್ಲಿ ಹಾಳಾಯ್ತೇವಲ್ಲ ಅಂತ ಇದೊಂಚೂರು ಮಾಡ್ಕೊಂಡು ಕೂತಿದ್ವಿ. ಈಗ ನಾವು ಹಿಂಗೆ ಕೂತಿದ್ದು ಮಿಂಚೆಯ ಎಲ್ಲ ಮುಂದಕ್ಕೆ ಹೋಯ್ತಾ ನಾವು ಹೋದ್ವಿ. ಈಗ ಅಂದ್ರೆ ಎಳ್ಕೊಂಡು ತಪ್ಪೇನಾಯ್ತಪ್ಪ? ಈಗ ಎಳ್ಕೊಂಡು ಈಗ ತುಂಬ್ಕೊಂಡು ಹೋಗಿ ಅಂದ್ರೆ ಸುಮ್ಮನೆ ತುಂಬ್ಕೊಂಡು ಹೋಗ್ತೀವಿ ಮನೆಗೆ. ಅವ್ರ ಮುಂದೆ ನಾವಲ್ಲ, ಅವ್ರ ಮುಂದೆ ನಾವು ದೊಡ್ಡವರಲ್ಲ. ನಮಗೆ ಜೋರು ಮಾಡಿದ್ರಲ್ಲ, ಛತ್ರಿ ಎಲ್ಲ ಬಿಚ್ಚಿ ಅಳ್ಳಾಡಿಸಿ ಎಲ್ಲ ಮಾಡಿದ್ರಲ್ಲ. ಒಂದು ಛತ್ರಿಗೆ 2,500, ಒಂದು ಛತ್ರಿ ಒಂದು ಕಡ್ಡೆ ಮುರ್ಕತ್ತು. ಎಲ್ಲೋಗೋಣ ನಾವು ತರಕ್ಕೆ? ಈಗ ತುಂಬ್ಕೊಂಡು ಹೋಗಿ ಅಂದ್ರೆ ತುಂಬ್ಕೊಂಡು ಹೋಗ್ತೀವಿ ಮನೆಗೆ. ನಾವು ತುಂಬ್ಕೊಂಡು ಹೋಗ್ತೀವಿ.
ಮತ್ತೆ ಏನು ಗೊತ್ತಾ, ಅವ್ರ ದೊಡ್ಡರಿಗೆ ಬಡವರಿಗೆ ಕಷ್ಟ ಕೊಡಕ್ಕೆ ಅವ್ರು ಇರೋದು, ನಾವು ಕಷ್ಟ ಅನ್ಭವ್ಸಕ್ಕೆ ನಾವಿರೋದು. ನಾವು ಕಷ್ಟ ಅನ್ಭವ್ಸಕ್ಕಲ್ವ ಇರೋದು, ಅವ್ರು ಕಷ್ಟ ಕೊಡಕ್ಕಲ್ವ ಇರೋದು. ಹಂಗಾಗಿ ಈಗ ತುಂಬ್ಕೊಂಡೋಗಿ ಅಂದ್ರೆ ಮನೆಗೆ ತುಂಬ್ಕೊಂಡು ಹೋಗ್ತೀವಿ. ನಾವು 35 ವರ್ಷ ಆಯ್ತು ಈ ಜಾಗದಲ್ಲಿ. ಈಗ ಕೊರೋನಾ ಬಂದ್ಮೇಲೆ 4 ವರ್ಷನೇನೋ ಆಯ್ತು. ಯಾವಾಗಲೂ ಯಾರು ಕೇಳಿರಲಿಲ್ಲ. ಇವಾಗ ಬಂದು ಈ ಥರ ಏಕ್ ತುಂಬ ಬಂದು ಇನ್ನೇನಾರು ಹೇಳಿದ್ರೆ ನಾವೇನಾರು ವ್ಯವಸ್ಥೆ ಮಾಡಿ ಕೇಳಿವ. ಈಗ ತೆಗೀರಿ ಅಂದರೆ ಗಂಡು ಮಕ್ಕಳಲ್ಲಿ ಇವೆಲ್ಲ ಬಿಚ್ಕೊಂಡು ಹೊತ್ಕೊಂಡು ಹೋಗೋಕ್ಕಾಗತ್ತಾ? ಇವೆಲ್ಲ ಹೊತ್ಕೊಂಡು ಹೋಗೋಕ್ಕಾಗತ್ತಾ? ಈ ಗಂಡು ಮಕ್ಕಳಿಲ್ಲ, ಕೆಲ್ಸಕ್ಕೆ ಹೋಗ್ಯವ್ರೆ. ಈಗ ಅವ್ರು ಬಂದು ಬಿಚ್ಕೊಂಡು ತಗೊಂಡೋಗ್ಬೇಕು. ಏನು ಮಾಡೋದು? ಇಲ್ಲ ನಾವೇ ಬಿಚ್ಕೊಂಡು ತುಂಬ್ಕೊ ಹೋಗ್ತೀವಿ ಅಂತಾರೆ. 12,000 13,000 ಖರ್ಚು ಮಾಡಿದ್ದೀನಿ ಇದಕ್ಕೆ, ಬಡ್ಡಿ ಸಾಲ ಮಾಡಿ ಅದುವೆ ಫೈನಾನ್ಸಲ್ಲಿ ತೆಗೆದು ತುಂಬ್ಕೊಂಡು ಹೋದ್ರೆ ನಮ್ಮ ಗತಿ ಏನಾಗ್ಬೇಕು ಬಡವ್ರದ್ದು ಹೇಳಪ್ಪ. ಈಗ ನಮ್ಮ ಕೈಲಿ ಹಾಕಲ್ಲ ಅಂದ್ರೆ ಅವ್ರು ತುಂಬ್ಕೊ ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ಬಡವರು ಜೀವನ ಮಾಡಲಿ ಅಂತ ಎಲ್ಲೂ ಈ ನಮ್ಮ ಹೂವಿನವ್ರಂತೂ ಓಡಿಸಾಡಿರೋದು ಇದು ಏನು ಸರ್ಕಲ್ಲು, ದೇವಗೆರೆ ಸರ್ಕಲಿಂದಲೂ ನಮ್ಮನ್ನು ಓಡಿಸಾಡ್ಯವ್ರಿ. ಅಲ್ಲಿಂದ ಅಲ್ಲಿಗೆ ಹಾಕಿದ್ರು, ಅಲ್ಲಿಂದ ಅಲ್ಲಿಗೆ ಹಾಕಿದ್ರು, ಅಲ್ಲಿಂದ ಅಲ್ಲಿಗೆ ಹಾಕಿದ್ರು, ಇಲ್ಲಿಂದ ಇಲ್ಲಿ ಹಾಕಿದ್ರು. ಎಷ್ಟು ಓಡಾಡೋಣಪ್ಪ ನಾವು? ಎಲ್ಲಾರ ಹೂವಿನವ್ರಿಗೆ ಒಂದು ನ್ಯಾರ ಮಾಡಿಕೊಡೋದೇ ಇಲ್ವಾ? ತುಂಬ್ಕೊಳತ್ತಾರಂತೆಲ್ಲನೂ ತುಂಬ್ಕೊಂಡು ಹೋಗ್ಲಿದ್ದು. ನಮ್ಮ ಹೂವಿನವ್ರಿಗೆ ಏನು ಮಾಡಿಕೊಟ್ಟಾರೆ? ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮಾಡಿಕೊಟ್ಟಾರೆ. ಹೂವಿನವ್ರಿಗೆ ಏನು ಮಾಡಿಕೊಟ್ಟಾರೆ? ಹೂವಿನವ್ರು ಏನೋ ಲಕ್ಷಾಂತರ ರೂಪಾಯಿ ದುಡಿತೀವಿ ಅಂತ ಒಬ್ಬೊಬ್ರು ಖಾತೆ ತೆಗೆದ್ರೆ ಸಾಲ ಒಬ್ಬೊಬ್ರು ₹1,00,000 ಮೇಲೆ ಐತೆ ನಮ್ಮದು. ಫೈನಾನ್ಸ್ಟು ಬರೀ ಫೈನಾನ್ಸಲ್ಲಿ ತೆಗೆದು ಹೂವಿನವ್ರಿಗೆ ಕೊಡೋಕ್ಕೆ ಲಾಸ್ ಮಾಡ್ಕೊಂಡು. ನಮ್ಮ ಬುಕ್ ತೆಗೆದ್ರೆ ಚೀಲದಲ್ಲಿ ನೋಡು ಒಂದು ವರೆವೇ ಬುಕ್ಕು ನಮ್ಗಳತ್ರ ಫೈನಾನ್ಸವು. ಹೂವಿನವ್ರೇನು ಇಲ್ಲೇನು ಕೊಳ್ಳೆ ಹೊಡಿತಾ ಇಲ್ಲ. ಏನೋ ಒಂದು ಅರ್ಧ kg ಅಕ್ಕಿ ರೈಟ್ ಹೆಂಗೆ ಬತ್ತೈತೆ, ನಾವೇನು ಮಾಡೋಣ? ಅರ್ಧ kg ಅಕ್ಕಿ ದುಡಿಯೋಣ ಅಂತ ಕೂತಿದ್ದೀವಿ ಅಷ್ಟೇ. ಏನು ಕೊಳ್ಳೆ ಹೊಡಿತಾ ಇಲ್ಲ, RCC ಮಾಡಿಲ್ಲ, ಇಲ್ಲ ಮೈ ತುಂಬ ಒಡವೆ ಇಳ ಹಾಕೊಂಡಿಲ್ಲ, ಹೂವಿನ ವ್ಯಾಪಾರ ಮಾಡಿ, ಇಲ್ಲ ಬ್ಯಾಂಕ್ ಅಕೌಂಟ್ ಮಾಡಿ ಬ್ಯಾಂಕಿಗೆ ಎಸಿತಾ ಇಲ್ಲ. ನಾವು ಏನೋ ಅರ್ಧ kg ಅಕ್ಕಿ ದುಡಿತಾ ಇದ್ವಿ. ಸರ್ಕಾರ ಅಂತ ಇದ್ರೆ ಒಂದು ಕಡೆಯಿಂದ ಚೆಕ್ ಮಾಡಲಿ ಬಿಡಿ, ಏನೇನೈತಿ, ಯಾರ ಹತ್ರ ಹೂ ವ್ಯಾಪಾರ ಮಾಡಿ ಏನೇನು ಮಾಡ್ಯಾರ ಅಂತ ಚೆಕ್ ಮಾಡಲಿ. ಬಂದು ಯಾಕೆ ಹಿಂಗೆ ಏಕ್ ಬಂದು ಹಿಂಸೆ ಕೊಡ್ತಾರಪ್ಪ? ಒಂದಿನ ನಿನ್ನೆ ಅವ್ರು ಮುಂಚೆ ಹೇಳಿದ್ರೆ ನಾವೇನೋ ವ್ಯವಸ್ಥೆ ಮಾಡ್ಕೋತಿದ್ದು. ಈಗ ಏಕ್ ಬಂದು ತೆಗೀರಿ ಈಗ ಏನು ಮಾಡೋಣ? ₹800 kg ಎಲ್ಲ ಏನು ಮಾಡೋಣ? ಈಗ ₹800 1 kg ಮಲ್ಲಿಗೆ ಏನಪ್ಪ ಮಾಡಬೇಕು? ಏಕ್ ಬಂದು ಹೇಳಿದ್ರೆ ಏನು ಮಾಡೋಣ ನಾವು? ನೆನ್ನೆ ಹೇಳ್ಬೇಕಿತ್ತು ನಮಗೆ ತೆಗೀರಿ ಅಂತ, ತಕ್ಕೊಳ್ಳಿವ ಅಷ್ಟೇ. ಸಮಸ್ಯೆ ಇನ್ನೇನಿಲ್ಲ, ಅಷ್ಟು ಸಮಸ್ಯೆ ಆಗೈತಿ. ಹೂವಿನವ್ರದ್ದೇ ಯಾವಾಗಲೂ ಹೂವಿನವ್ರನ್ನೇ ಗೋಳಿ ಕೇಳೋದು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.